ನಮಸ್ಕಾರ, ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ಪತ್ರಿಕಾಗೋಷ್ಠಿಗೆ ಮಾಧ್ಯಮದ ಎಲ್ಲ ಹಿರಿಯರಿಗೆ ಹಾಗೂ ಸ್ನೇಹಿತರಿಗೆ ಸ್ವಾಗತವನ್ನು ಕೋರಿ, ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ ಗೌಡಿ ಅವರಿದ್ದಾರೆ, ಉಪಸ್ಥಿತರಿದ್ದಾರೆ. ಮಾಜಿ ಶಾಸಕರು, ನಮ್ಮೆಲ್ಲರಿಗೂ ಹಿರಿಯರು ಹಾಗೂ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳಾದ ಶ್ರೀ ರಾಜವರ್ಧನ್ ಅವರು ವೇದಿಕೆ ಉಪಸ್ಥಿತರಿದ್ದಾರೆ. ಮಾಜಿ ಶಾಸಕರಾದ ಶ್ರೀ ಮಕ್ಬೂಲ್ ಭಾಗವತ್ ಅವರು ಕೂಡ ವೇದಿಕೆ ಬರೆದಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ವಿಜಯಪುರ ನಗರದ ಅಭ್ಯರ್ಥಿಗಳು ಮುಖಂಡರಾದಂತಹ ಶ್ರೀ ಎಂ ಪಿ ಮುಷ್ರೂಫ್ ಅವರಿದ್ದಾರೆ, ಸಂಗಮೇಶ್ ಬೊಗಡೇಶ್ವರ್ ಅವರಿದ್ದಾರೆ, ಆಜಾದ್ ಪಟೇಲ್ ಅವರಿದ್ದಾರೆ, ಟಪಾಲ್ ಅವರಿದ್ದಾರೆ. ಎಲ್ಲ ಕಾರ್ಪೊರೇಟರ್ಸ್ ಮತ್ತು ಪಕ್ಷದ ಎಲ್ಲ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ ಕಮಿಟಿ ಎಲ್ಲ ಅಧಿಕಾರಿಗಳು ಹಾಗೂ ಎಲ್ಲ ಫ್ರಂಟಲ್ ಕೂಡ ವರ್ಷ ಈ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯ ಸಭೆ ಎಲ್ಲರೂ ಭಾಗವಹಿಸಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ ವಿಷಯ. ನಾಳೆ ನಾಡಿದ್ದು ಶುಕ್ರವಾರ, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು, ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಹ, ಸಚಿವರು, ನಮ್ಮ ನಗರಾಭಿವೃದ್ಧಿ ಸಚಿವರಾದ ಸುರೇಶ್ ಬೈರತಿ ಅವರು, ಆಮೇಲೆ ದೊಡ್ಡ ರಾಮಲಿಂಗ ರೆಡ್ಡಿ ಅವರು, ನಮ್ಮ ಸಾರಿಗೆ ಸಚಿವರು, ಆಮೇಲೆ ಸಮಾಜ ಕಲ್ಯಾಣ ಸಚಿವರಾದಂತಹ ಮಹಾರಾಜ ಮಾದೇವಪ್ಪ ಅವರು, ಹೈಯರ್ ಎಜುಕೇಶನ್ ಪ್ರಿನ್ಸಿಪಲ್ ಮತ್ತು ಶಿಕ್ಷಣ ಸಚಿವರಾದಂತಹ ಶ್ರೀ ಸುಧಾಕರ್ ಅವರು, ಹಾಗೂ ತಂಗಡಿಯವರು, ನಮ್ಮ ದೂರ ವರ್ಗದ ಇಲಾಖೆಯ ಸಚಿವರು ಅವರು, ಆಮೇಲೆ ನಮ್ಮ ಪವರ್ ಮಿನಿಸ್ಟರ್ ಕೆ ಜೆ ಜಾರ್ಜ್ ಅವರು ಮತ್ತು ಇನ್ನು ಎಲ್ಲ ಸಚಿವರು ಕೂಡ, ಅನೇಕ ಸಚಿವರು ಅವರ ಸಂಬಂಧಿಸಿದ ಕಾಮಗಾರಿಗಳಿರ್ತಂಥ ಸಚಿವರು ಕೂಡ ಆಗಮಿಸ್ತಿದ್ದಾರೆ. ಇವತ್ತು ಪ್ರಮುಖವಾಗಿ 3 ಅಲ್ಲಿ ಕಾರ್ಯಕ್ರಮಗಳು. ಒಂದೇದು ಒಂದು 3-4 ದಶಕಗಳ ಕಾಲದಿಂದ ನಮ್ಮ ಕೇಂದ್ರ ಬಸ್ ನಿಲ್ದಾಣ ಕಿತ್ತೂರು ರಾಣಿ ಚೆನ್ನಮ್ಮ ಅವರ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ತಾಯಿ ಅವರ, ನಮ್ಮೆಲ್ಲರ ಕರ್ನಾಟಕ ರಾಜ್ಯದ ಹೆಮ್ಮೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಒಂದು ಸರ್ಕಲ್ ಆಗ್ಬೇಕು, ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕು ಅಂತೇಳಿ ಬಹಳ ಆಶಯವನ್ನ, ಅದು ನಮ್ಮ ಹಿರಿಯರಾದಂತಹ ಶಂಕರಗೌಡ ಪಾಟೀಲ್ ಸೋಮಳ್ಳಿ ಬಹಳ ವರ್ಷಗಳ ಕಾಲದಿಂದ ಪ್ರತಿ ಸಲ ಬಂದಾಗ ನನಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೆ. ನಾನು ಕೂಡ ಅದನ್ನ ಅರ್ಥೈಸ್ಕೊಂಡು ಇವತ್ತು ಅಲ್ಲಿ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಆಗ್ತದಿಲ್ಲ. ಯಾಕಂದ್ರೆ ರಸ್ತೆ ಬಹಳ ಒಂದು ಅಚ್ಚುಕಟ್ಟು ಆದಂತ ಪ್ರದೇಶದಲ್ಲಿರುವುದರಿಂದ ಟ್ರಾಫಿಕ್ ಮತ್ತು ಬಸ್ ನಿಲ್ದಾಣಕ್ಕೆ ಹೋಗುತ್ತಿದ್ದ ಬಸ್ಗಳಿಂದ ಅಲ್ಲಿ ಆ ಕಾರಣ, ಟೆಕ್ನಿಕಲ್ ಕಾರಣದಿಂದ ಅಲ್ಲಿ ಒಂದು ದಿವಸ ಸರ್ಕಲ್ ಪೂರ್ತಿ ಆಗ್ತಾ ಇರಲಿಲ್ಲ. ಮತ್ತು ಎರಡನೇದಾಗಿ ಸುಪ್ರೀಂ ಕೋರ್ಟ್ ಒಂದು ನಿರ್ಣಯ ಕೂಡ ಇರುವುದರಿಂದ ಆ ಸರ್ಕಲ್ ಆಗ್ಲಿಕ್ಕೆ ಸಾಧ್ಯ ಇದೆಲ್ಲ ಪೂರ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾನು ಒಂದು ದಿವಸ ನಿರ್ಣಯ ಮಾಡಿ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ, ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆ ರಸ್ತೆಗೆ ಎದುರುಗಡೆ ಒಂದು ದಿವಸ ರಾಣಿ ಚೆನ್ನಮ್ಮನವರ ಒಂದು ಮೂರ್ತಿ ಹಾಕಬೇಕು ಅಂತೇಳಿ ನಾನು ಪ್ರಸ್ತಾವನೆಯನ್ನ ಒಂದು ಮುತುವರ್ಜಿ ವಹಿಸಿ ನಾನು ನಮ್ಮ ಏನು MD ಗುಲ್ಬರ್ಗ ನಮ್ಮ MD ಅವರಿಗೆ ಅನುಮೋದನೆ ಮಾಡಿಸಿ, ಅವರಿಂದ ಒಂದು ಆದೇಶವನ್ನ ಮಾಡಿ ಸರ್ಕಾರ ಕಳಿಸಿ ಒಂದು 60/40 60/40 ಒಂದು ಜಮೀನನ್ನ ಇವತ್ತು ದಿವಸ ಅದನ್ನ ಮುಂದೆ ನಂತರ ಎಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಹೇಳಿ ಶಿಶಿಲನ್ನ ಕೊಡಿಸಿ, ಅವತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ 2013-18 ಅವಧಿಯಲ್ಲಿ ಅವರು ಮತ್ತು ಕೂಡ ಸಂಗಮ ಶ್ರೀಗಳು ಪಂಚಮಸಾಲಿ ಜನಗಳು ಇವತ್ತೊಂದು ಬಸವಬುದ್ಧ ಜಯಸ್ವಾಮೀಜಿಯವರು ಇವತ್ತು ಎಲ್ಲರೂ ಕೂಡ ನಾವು ಅಡಿಗನ್ನ ಹಾಕಿದ್ವಿ. ಈಗ ಮೂರ್ತಿ ರೆಡಿಯಾಗಿದೆ. ಆ ಮೂರ್ತಿ ಅನಾವರಣಗೊಳಿಸುವಂತದ್ದು ಮತ್ತು ನಾನು ವಿಚಾರ ಮಾಡಿದೆ, ಒಂದು ಮೂರ್ತಿ ವೀರರಾಣಿ ಚೆನ್ನಮ್ಮ ಅವರ ಮೂರ್ತಿ ಆಗಿದೆ. ಆ ಬಸ್ ಸ್ಟ್ಯಾಂಡ್ ಕೂಡ ಅವ್ರ ಹೆಸರಿಟ್ಟರೆ ಸೂಕ್ತ ಆಗ್ತದೆ ಅಂತ ತಿಳ್ಕೊಂಡು
ನಾನು ಮುಖ್ಯಮಂತ್ರಿಗಳಿಗೆ ಹೇಳಿ ಆದೇಶ ಮಾಡಿಸಿದೆ. ಯಾಕಂದ್ರೆ ವೀರಾಣಿ ಕತ್ತೂರು ಚೆನ್ನಮ್ಮವ್ರ ಹೆಸರು ಇಟ್ಕೊಂಡು ನಾವು ಹಿಂದೆ ಬೇರೆ ಬಸ್ ಸ್ಟ್ಯಾಂಡಿಗೆ ಬೇರೆ ಯಾವ್ದೊಂದು ಹೆಸರು ಕೊಟ್ರೆ ಅದು ಸ್ವಲ್ಪ ಅಷ್ಟು ಸೂಕ್ತ ಆಗೋದಿಲ್ಲ ಮತ್ತು ಅರ್ಥಪೂರ್ಣ ಆಗ್ತದೆ. ಸ್ಟ್ಯಾಚ್ಯೂ ಇಟ್ಕೊಂಡು ಅವ್ರದೇ ಹೆಸರನ್ನ ಬಸ್ ನಿಲ್ದಾಣ ಮಾಡಿದ್ರು ಅಂತ ಹೇಳ್ಕೊಂಡು ಅವ್ರ ಹೆಸರನ್ನ ಮಾಡಿದಾಗ ಮುಖ್ಯಮಂತ್ರಿಗಳು ಸಂತೋಷದಿಂದ ನನ್ನ ಇದ್ರ ಮೇಲೆ ಆದೇಶವನ್ನು ಮಾಡಿ ರಾಮಚಂದ್ರ ದೇವರು ಬಹಳ ವಿಶ್ವಾಸ ತಗೊಂಡು ಸಹ ನಾವು ವೀರಾಣಿ ಮುಖ್ಯಮಂತ್ರಿಗಳು ಸಹ ಈ ಎರಡು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಬೇಕಾಗಿತ್ತು. ಅದರ ಜೊತೆಗೆ ನಾವು ಸರ್ಕಾರದ ಕಾರ್ಯಕ್ರಮಗಳು ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಾಗಲಿ, ಆಮೇಲೆ ಯುಡಿಯಿಂದ ನಮ್ದು 140 ಕೋಟಿ ಹೊತ್ತು, ಆಮೇಲೆ ಇದು ಎಲ್ಲ ಇಲಾಖೆಗಳ ಸಮಾಜ ಕಲ್ಯಾಣ ಆಗ್ಬೋದು, ಅಷ್ಟೊಂದೆಲ್ಲ ಕೂಡ ಘೋಷಣೆ ಇಲಾಖೆಗಳು ಕೊಟ್ಟಿದ್ದಾರೆ. ಇರೋ ಅಡಿಷನ್ಸ್ ಆಗ್ತಾ ಇದ್ದಾವೆ. ಆಮೇಲೆ ಸಮಾಜ ಕಲ್ಯಾಣ ಇರ್ಬೋದು, ಇಲಾಖೆ ಇರ್ಬೋದು, ಅಥವಾ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಇರ್ಬೋದು ಅದಿರ್ಬೋದು ಕೆಲಸಗಳು, ಆಮೇಲೆ ನೀರಾವರಿ ಇಲಾಖೆ ಕೆಲಸಗಳು, ಆಮೇಲೆ ಇವೆಲ್ಲ ಕೆಲಸಗಳು ಕೂಡ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಒಂದೇ ಇರ್ತದೆ. ಆಮೇಲೆ ಎರಡನೇದು ಅದರ ಉದ್ಘಾಟನೆ ಮತ್ತು ಮೂರನೇದಾಗಿ ನಿನ್ನೆ ನಾವು ಜಿಲ್ಲಾಧಿಕಾರಿಗಳ ಸಂಸದರಲ್ಲಿ ನಾವು ಹೇಳಿಲ್ಲ, ಒಂದು ಇಲ್ಲಿ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಒಂದು ಗ್ರಾಮೀಣ ರೈತರ ಮಗನಾಗಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಇವತ್ತು ನಮ್ಮ ಹಿರಿಯರು ಇಂದಿನ ಜನಪ್ರಿಯ ಮುಖ್ಯಮಂತ್ರಿಗಳಾದ ದಿವಂಗತ ಟಿ ದೇವರಾಜ ಅವರ ಒಂದು ಅವಧಿಯನ್ನ ಮೀರಿಸಿ ಆ ರೆಕಾರ್ಡ್ ಅನ್ನ ಇವತ್ತು ದಿವಸ ಬ್ರೇಕ್ ಮಾಡಿದ್ದಾರೆ. ಇವತ್ತು ದಿವಸ ಮಾಡಿ ನಮ್ಮ ಕರ್ನಾಟಕದ ಅತ್ಯಂತ ಹೆಚ್ಚಿನ ಅವಧಿಯ ಒಂದು ಮುಖ್ಯಮಂತ್ರಿಗಳು ಹೆಗ್ಗಳಿಕೆಗೆ ಇವತ್ತು ದಿವಸ ಮಾತನಾಡಿದ್ದಾರೆ. ಅದನ್ನ ಲಾಂಗೆಸ್ಟ್ ಸರ್ವಿಸ್ ಚೀಫ್ ಮಿನಿಸ್ಟರ್ ದಿವಸ ಆಗಿ ದಿವಸ ಅಂತಂದ್ರೆ ಅವರಿಗೆ ಗೌರವನ ದಿವಸ ನಾವು ಜಿಲ್ಲೆಯ ಜನತೆ ಪರವಾಗಿ ಒಂದು ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರ ಪರವಾಗಿ ಮಾಡಿದ್ದು, ಜಿಲ್ಲೆಯ ಜನತೆ ಪರವಾಗಿತ್ತು. ಅವರಿಗೆ ಒಂದು ವಿಶೇಷವಾದಂತ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಹಾಕೊಂಡಿದ್ದೀವಿ. ಅವರಿಗೆ ಸೂಕ್ತವಾದಂತ ಗೌರವ ಅರ್ಪಣೆಯನ್ನು ಕೂಡ ಹೇಳಿದಲ್ಲ, ಗೌರವ ಅರ್ಪಣೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಮೂರು ಪ್ರಮುಖ ಘಟನೆ. ಒಂದು ವೀರಾಣಿ ಕತ್ತೂರು ಚೆನ್ನಮ್ಮನವರ ಅವರು 11:00 ಇವತ್ತು ಬಿಜಾಪುರಕ್ಕೆ ಲ್ಯಾಂಡ್ ಆಗ್ತಾರೆ. ಲ್ಯಾಂಡ್ ಆಗಿ 11:45 ನಾವು ಟೆಂಟೇಟಿವ್ ಆಗಿ ಪ್ಲಸ್ ಆರ್ ಮೈನಸ್ 15 ನಿಮಿಷ 11:45 ಕೇಂದ್ರ ಬಸ್ ನಿಲ್ದಾಣಕ್ಕೆ ನೇರವಾಗಿ ನಮ್ಮ ಸೈನಿಕ್ ಸ್ಕೂಲ್ ಹೆಲಿಪ್ಯಾಡ್ ನಿಂದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ವೀರಾಣಿ ಕತ್ತೂರು ಚೆನ್ನಮ್ಮ ಅವರ ಮೂರ್ತಿಯನ್ನು ಅನಾವರಣ ಕಳಿಸಿ, ಉಪಮುಖ್ಯಮಂತ್ರಿ ಇರ್ತಾರೆ, ಸಾರಿಗೆ ಸಚಿವರು, ಎಲ್ಲ ಸಚಿವರು ಇರ್ತಾರೆ, ಅನಾವರಣ ಕಳಿಸಿ ಹಸಿರು ನಾಮಫಲಕ ಕೂಡ ಅನಾವರಣ ಕಳಿಸಿ ಅಲ್ಲಿ ಕಾರ್ಯಕ್ರಮ ಇಲ್ಲ ಬಹಿರಂಗ ಪ್ರಾಜೆಕ್ಟ್ ಅವರೆಲ್ಲರೂ ಕೂಡ ಸ್ಟೇಡಿಯಂ ಬರ್ಬೇಕಾದ್ರೆ ಸ್ವಲ್ಪ ಒಂದು 15-20 ನಿಮಿಷ ಸಮಯ ಬೇಕಾಗ್ತದೆ. ನಾವು ಆ ಕಾರ್ಯಕ್ರಮ ಮುಗಿಸಿ ನೇರವಾಗಿ ವೆಲೋಡ್ರೋಮ್ ಹೋಗ್ತೀವಿ. ವೆಲೋಡ್ರೋಮ್ನಲ್ಲಿ ಅಲ್ಲಿನೂ ಕೂಡ ಪಬ್ಲಿಕ್ ಕಾರ್ಯಕ್ರಮ ಇಲ್ಲ, ಅಲ್ಲಿ ಉದ್ಘಾಟನೆ ಮಾಡಿ ಸೈಕ್ಲಿಸ್ಟ್ ಒಂದು ರೌಂಡ್, ಸೈಕ್ಲಿಸ್ಟ್ ಎಲ್ಲರೂ ಕೂಡ ಒಂದು ರೌಂಡ್ ಮಾಡಿದ್ರೆ ರಾಜೀವ್ ಬಿರಾದರ್ ಅವರು ಮತ್ತು ಎಲ್ಲರೂ ಹುಡುಗರೆಲ್ಲ ಸೈಕ್ಲಿಸ್ಟ್ ಅಸೋಸಿಯೇಷನ್ ಎಲ್ಲರೂ ಕೂತ್ಕೊಂಡು ಸೈಕ್ಲಿಂಗ್ ಅಸೋಸಿಯೇಷನ್ ಕೂತ್ಕೊಂಡು ಒಂದು ಉದ್ಘಾಟನೆ ಮಾಡಿ ಒಂದು ರೌಂಡ್ ಸೈಕಲ್ ಮಾಡಿ ಸಾಂಕೇತಿಕವಾಗಿ ಮಾಡಿ ತದನಂತರ ಅಲ್ಲಿಂದ ಮುಖ್ಯಮಂತ್ರಿಗಳು ಸೀದಾ ಬರೋಬ್ಬರ್ 12:00 ಇದು ಪಬ್ಲಿಕ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಆ ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರಮುಖವಾಗಿ ವೀರಾಣಿ ಕತ್ತೂರು ಚೆನ್ನಮ್ಮನವರ ಒಂದು ಏನು ಮೂರ್ತಿ ಅನಾವರಣಗೊಳಿಸಿದ್ದಾರೆ ಮತ್ತು ನಾಮಕರಣ ಮಾಡಿದರೆ ಅದು ಒಂದು ಎರಡನೇದು ನಮ್ಮ ಸರ್ಕಾರದ ಕಾರ್ಯಕ್ರಮಗಳು, ಗ್ಯಾರಂಟೀಸ್ ಮತ್ತು ಏನು ಅಭಿವೃದ್ಧಿ ಕಾರ್ಯಗಳಿದಾವೆ ಅದನ್ನ ಲೈಕ್ ವೆಲೋಡ್ರೋಮ್ ಇಟ್ಕೊಂಡು ಎಲ್ಲಾ ಕಾರ್ಯಕ್ರಮಗಳನ್ನ ಒಂದು ಮಾಡುವಂತದ್ದು ಎರಡನೇದು. ಮೂರನೇದು ಅವರಿಗೆ ನಾವು ದಿವಸ ಜಿಲ್ಲೆಯ ಜನತೆ ಪರವಾಗಿ ದಿವಸ ಒಂದು ಅವರಿಗೆ ನಾವು ಪಕ್ಷಾತೀತವಾಗಿ ದಿವಸ ನಮ್ಮ ಕಾಂಗ್ರೆಸ್ ಜನರದು ಅಭಿಪ್ರಾಯ ಇತ್ತು, ಜಿಲ್ಲೆಯ ಜನರದು ಅಭಿಪ್ರಾಯ ಇದೆ. ಇವತ್ತು ಒಬ್ಬ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾರೆ ದಿವಸ ದೇವರಾಜ ನಂತರ ಅವ್ರ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಅವ್ರಿಗೆ ಜಿಲ್ಲೆಯ ಜನತೆ ಪರವಾಗಿ ಗೌರವಿಸುವಂತ ಕೆಲಸ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಸಹ ನಾನು ಅವ್ರಿಗೆ ಬಹಳ ಅರ್ಥಪೂರ್ಣವಾಗಿ ಅವ್ರನ್ನ ಗೌರವಿಸುವಂತ ಮಾಡ್ತಾ ಇದ್ವಿ. ಇದು 3 ಕಾರ್ಯಕ್ರಮ. ಒಂದು ಅದಕ್ಕೆ ನಾವೀಗ ಕಾಂಗ್ರೆಸ್ ಪಕ್ಷದಿಂದ ಕೂಡ ಆಫೀಷಿಯಲ್ ಗೌರ್ಮೆಂಟ್ ಪ್ರೋಗ್ರಾಮ್, ಅದು ಗೌರ್ಮೆಂಟ್ ಪ್ರೋಗ್ರಾಮ್ ಆಗಿರೋದು ಕಾಂಗ್ರೆಸ್ ಪಕ್ಷದಿಂದ ಕೂಡ ನಾವು ಜಾಸ್ತಿ ಜನ ದಿವಸ ಬರಬೇಕು ಮತ್ತು ಅವ್ರಿಗೆ ಗೌರವಿಸುವಂತ ಕಾರ್ಯಕ್ರಮ ಇತ್ತಲ್ಲ. ಹೀಗಾಗಿ ನಾವು ಕೂಡ ಇಲ್ಲಿ ಸೇರಿಸಿ ದಿವಸ ಎಲ್ಲ ನಿನ್ನೆ ನಾವು ನಾಲ್ಕು ಆಮೇಲೆ
ಕಟಗೌಡ ಅವರು ಮತ್ತು ಅಶೋಕ್ ಮಂಡಲ ಚರ್ಚೆ ಮಾಡಿದ್ವಿ. ಆಮೇಲೆ ನಾವೆಲ್ಲ ಶಿವಂತ ಪಾಟೀಲ್ ಸಚಿವರು ಮಾತಾಡಿದ್ದೀನಿ. ಅದೇ ರೀತಿ ಯಶವಂತಗೌಡ ಒಂದು ದೇವಸ್ಥಾನ ಪ್ರಶಂಸನ ಎಲ್ಲರೂ ಕೂಡ ಮಾತಾಡಿ ಅವ್ರು ಗೌರವಿಸುವ ಕಾರ್ಯಕ್ರಮ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಜನ ಬಂದು ಅವ್ರಿಗೆ ಗೌರವ ಸಲ್ಲಿಸುವಂತ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿ ಅಂತ ಮಾಡಿದ್ವಿ. ಆಮೇಲೆ ವೀರಾಣಿ ಕಿತ್ತೂರು ಪ್ರಧಾನ ಕಾರ್ಯದರ್ಶಿ ನಾನು ಎಲ್ಲಾ ಜನರಿಗೂ ಕೂಡ ನಮ್ಮೊಂದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಊಟ ವ್ಯವಸ್ಥೆ ಮಾಡ್ತಾ ಇದ್ವಿ. ನಾವು ಜನ ವೀರಾಣಿ ಚಿನ್ನಪ್ಪನವ್ರ ಇದು ಮಾಡ್ತಾ ಇದ್ವಿ. ನಾವು ಪ್ರಸಾದ ವ್ಯವಸ್ಥೆ ಏನಿದೆ ಊಟದ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ಅಂತ ಅವ್ರ 20,000 ಜನರಿಗೆ ನಾನು ಊಟದ ವ್ಯವಸ್ಥೆ ನಾವು ಸ್ವಂತ ಕಾಂಟ್ರಾಕ್ಟರ್ ಮತ್ತು ಪ್ಲಸ್ ವೀರಾಣಿ ಚಿನ್ನಪ್ಪನವರ ಸಂಸ್ಥೆಯವರು ಹೀಗಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳು ನಿಮ್ಮ ಸಹಕಾರ ಕೂಡ ಬೇಕು. ಮತ್ತು ಮುಖ್ಯಮಂತ್ರಿಗಳು ಇಂಥ ಎರಡು ಪ್ರಮುಖವಾಗಿ ವೀರಾಣಿ ಕಿತ್ತೂರು ಚೆನ್ನಪ್ಪನವರ ಅನೇಕ ದಶಕಗಳು ಅಂತ ನೆನಪಿದ್ದಂತ ಅವರ ಈಗ ಮೂರ್ತಿ ಪ್ರತಿಷ್ಠಾಪನೆ ನಾಮಕರಣ ಆಗ್ತದೆ. ಈಗಾಗಲೇ ನಮ್ಗೆ ಗೊತ್ತಿದೆ ಏರ್ಪೋರ್ಟ್ ನ ಅನಾದಿಯಿಂದ ಬಂದು ನಾವು ಕೇಂದ್ರ ಸರ್ಕಾರಕ್ಕೆ ಈಗ ನಮ್ಮದು ಕೇಂದ್ರ ಸರ್ಕಾರ ಪಾಲುಗೂ ಇಲ್ಲ. ಆಕ್ಚುಲಿ ನಮ್ಮ ಈಗ ಏರ್ಪೋರ್ಟ್ ಯಾರು ಮಾಡ್ಯಾರ पूरी करने हैं। आप देखेंगे नए बस स्टैंड के पास कम से कम 1000 से 500 लोग आते हैं, तो 1000 और 500 लोग को रोजगार नहीं मिल सकता। काफी लोग लौट जाते हैं। अभी लोगों के लिए भी योजना लाएंगे हमारे हम रोजगार लेके आया था और नरेंद्र मोदी जी बंद कर रहे हैं। नरेगा का योजना कितना अच्छा योजना था, लोकल करता था, वो सबको सत्यानाश करके राम के नाम के उसको बढ़ाने का नहीं था, राम के नाम से उसको अभी उसका एक स्टैटिस्टिक्स है। मैं कल बताते हैं सीएम को देता हूँ ಬಿಜಾಪುರ ಜಿಲ್ಲೆಗೆ ಎಷ್ಟು ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆಯಿಂದ ಎಷ್ಟು ಬಿಜಾಪುರ ಜಿಲ್ಲೆ ಬೆನಿಫಿಟ್ ಆಗಿದೆ. ಈಗ ಏನು ತಂದಿದ್ದಾರೆ ಏನು ಅದಕ್ಕಂತ ಏನಾಗ್ತದೆ ಡಿಫ್ರೆನ್ಸ್ ಆಗ್ತದೆ ನಾಳೆ ಸ್ವಲ್ಪ ಕಾರ್ಯಕ್ರಮದಾಗ ಭಾಗವಹಿಸ್ರಿ. ಓಕೆ ನೆಕ್ಸ್ಟ್ ಕೆಲಸ ಮಾಡ್ತಾರೆ ఇప్పుడు ಇಂಡಿವಿಜುವಲ್ ಕ್ವಶನ್ಸ್ ಕೂಡ ಮಾಡ್ತಾ ಇದೀವಲ್ಲ ಅದಕ್ಕೆ. ಆಮೇಲೆ ಮುಸ್ಲಿಮ್ಸ್ ವಾರ್ಡ್ ನಾನು ಹೇಳಿದಲ್ಲ ಹಿಂದೆ ಸ್ವಲ್ಪ ಕಡಿಮೆ ಕೆಲಸಗಳಾಗಿತ್ತು. ಈ ಸಲ ನಾನು ಮ್ಯಾಕ್ಸಿಮಮ್ ಅವ್ರಿಗೂ ಕೂಡ ವಾರ್ಡ್ನಲ್ಲಿ ಇದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಕೆಳಗಡದಲ್ಲಿ ಇದಾವೆ ಪಾಪ ನೀರು ಆಸಾರ ಬಾಯಿ ನೀರ ನಿಂತಿತ್ತು. ಎಲ್ಲರೂ ನಾನು ಮೊತ್ತಲು ಅದು ಏನ್ ಮಾಡ್ಬೇಕು ಅಂತ ನಾವು ಮಾಡ್ತಾ ಇದೀವಿ. ನೆಕ್ಸ್ಟ್ ನೋಡಿ ನಾನು ಅಂತ ಹೇಳ್ತಾರ ತಿರುಗುತ್ತಿ ರೈತರು ಅಲ್ಲಿ ಭೂಮಿ ಬೆಲೆ ಎಷ್ಟೈತಿ ಬಹಳ ಯಶಸ್ವಿಯಾಗಿದೆ. ಈಗ ಅಲ್ಲಿ ನಾವು ಏನೋ ತಿರುಗುತ್ತಿ ರೈತರು ಮಾಡ್ತಾ ಇದೀವಿ. ಈಗ ಆಗಿದೆ ಕೊಟ್ಟಿದ್ರಿ ಯಾವ್ಯಾವ ಏನೇನು ಅಲ್ಲಿ ಅಭಿವೃದ್ಧಿಗಳಾಗಿರ್ತದೆ ಏನಾಗಿದೆ ನೀರಾವರಿ ಇದ್ರೆ ಅಂತಂದ್ರೆ ಅದು ಕೊಟ್ಟಿದ್ರಿ ಪದ್ಧತಿ ಇದೆ. ನಾನು ಹೇಳ್ಬಾರ್ದನ್ನ ಮಾಡ್ತೀವಿ. ಅದ್ರ ಜೊತೆಗೆ ಇವತ್ತು ಅಲ್ಲಿ ಭೂಮಿ ಬೆಲೆ ಎಷ್ಟು ಅನ್ನೋದು ಮಾಡ್ತಿಲ್ಲ. ಆ ಭೂಮಿ ಬೆಲೆ ನಾನು ಒಂದು ಕೂಡ ಹೇಳಿದ್ದೀನಿ. 2 ಎಕರೆ ನೀವು ಭೂಮಿ ಕಲ್ಕೊಂಡ್ರೆ ಅಂತ ತಿಳ್ಕೊಂಡ್ರಿ ನೀವು ಉದಾಹರಣೆಗೆ ನೀವು 2 ಎಕರೆ ಕಲ್ಕೊಂಡ್ರೆ 3 ಎಕರೆ ಮೊತ್ತದಾಗೆ ಖರೀದಿ ಮಾಡುವಷ್ಟು ನಿಮ್ಗೆ ಪರಿಹಾರ ಕೊಡ್ತೀವಿ. ಮಾಡಿರೋದು ಬಿಜೆಪಿ, ರೈಲ್ವೆ ನಿಲ್ದಾಣ ಅಪ್ಗ್ರೇಡ್ ಮಾಡಿರೋದು ಬಿಜೆಪಿ, ಜಿಲ್ಲಾ ರೈತ ಭವನ ಭೂಮಿ ಪೂಜೆ ಮಾಡಿರೋದು ಬಿಜೆಪಿ, ಬಿಜಾಪುರ ಕೇಂದ್ರ ಬಸ್ ನಿಲ್ದಾಣ ನಿರ್ಮಾಣ ಆಗಿರೋದು ಬಿಜೆಪಿ, ಹೆಸರು ಮಾತ್ರ ಕಾಂಗ್ರೆಸ್. ಬಿಜೆಪಿ ಈಗ ವಿಜಯಪುರ ವಿಮಾನ ನಿಲ್ದಾಣ ಅದು ಒಂದು ಕಾರ್ಯಕ್ರಮ ಆಗ್ತಿತ್ತು ಏನ್ರಿ. ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ ಅಂದ್ರೆ ನಾನು ಸುಮ್ಮನೆ ಈಗ ಮಾಡಕ್ ಹೋಗೋದಿಲ್ಲ. 270 ಕೋಟಿ ರೂಪಾಯಿ ನಾನು ಕೊಟ್ಟಿದ್ದೀನಿ. ನೈಟ್ ಲ್ಯಾಂಡಿಂಗು ಆಮೇಲೆ ಏರ್ ಬಸ್ಸು ಬೋಯಿಂಗು ಮಾಡೋದಲ್ಲದೆ ಈಗ ಸುಪ್ರೀಂ ಕೋರ್ಟ್ ನಮ್ಮ ವಿರುದ್ಧ ನಿರ್ಣಯ ಆಗಿತ್ತು ಎನ್ವಿರಾನ್ಮೆಂಟ್ ವಯೋಲೇಷನ್ ಕೇಸ್ ನಲ್ಲಿ. ನಾನು ನಮ್ಮ ಸುಪ್ರೀಂ ಕೋರ್ಟ್ ನಮ್ಮ ವಿರುದ್ಧ ಡಿಸಿಷನ್ ಆಗಿತ್ತು. ನಾನು ಕಪಿಲ್ ಸಿಬಲ್ ಅವರನ್ನು ನೇಮಕ ಮಾಡಿ ನಾನೇ ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಈಗ ತಪ್ಪು ಸಹ ಇಲಾಖೆಯಿಂದ ಆಗಿರ್ಬೋದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇಂದ. ಆದ್ರೆ ಜನ ಸಫರ್ ಆಗ್ತಾ ಇದ್ದಾರೆ, ಟೂರಿಸಂ ಸಫರ್ ಆಗುತ್ತ, ಪ್ಯಾಸೆಂಜರ್ಸ್ ಜನ ಸಫರ್ ಆಗ್ತಾರೆ, ಹಿಂದೂ ಇಲ್ಲ ಏರಿಯಾ ಸಫರ್ ಆಗ್ತದೆ ಅಂತ ನಾನು ಕಪಿಲ್ ಸಿಬಲ್ ನಾನೇ ಕೆಲವೊಂದು ಪಾಯಿಂಟ್ಸ್ ಡ್ರಾಫ್ಟ್ ಮಾಡಿ ನಮ್ಮ ನಿಶಾಂತ್ ಪಾಟೀಲ್ ಅವರು ಏನೋ ಮಾಡ್ಕೊಟ್ಟು ಅವ್ರಿಗೆ ಕೊಟ್ಟು ಮಾಡಿಸಿ ಆರ್ಗ್ಯುಮೆಂಟ್ ಮಾಡಿ ಈಗ ಲಾರ್ಜರ್ ಬೆಂಚ್ಗೆ ಹೋಗಿದೆ.
ರಿವ್ಯೂ ನಲ್ಲಿ ರಾಜ್ಯದ ಬೆಂಚಿಗೆ ಹೋಗಿದೆ. ಆಮೇಲೆ SOP ಮಾಡಕ್ಕೆ ಒಂದು ಹೊಸ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿಕಂದ್ರ ಇದು ವಿಮಾನ ನಿಲ್ದಾಣ ಏನದಲ್ಲ, ಇದು ತರಾತುರಿಯಲ್ಲಿ PWD ಮಾಡಿ ಏನ್ರಿ ಇಲ್ಲ ಬಾಳ ಅದಾವ, ಹೇಳಕ್ ಹೋಗುದಿಲ್ಲ, ಕಾಂಟ್ರವರ್ಸಿ ಮಾಡಕ್ ಹೋಗಲ್ಲ. ನಮ್ಗೆ ಇದು ನಿರ್ಧಾರ ಅದು ಆಗ್ಬೇಕು ಅಂತ ಅನ್ನೋದನ್ನ ಆಲಮಟ್ಟಿ ಅಣೆ ಕಟ್ಟಿದವ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಎಲ್ಲ ಸುಮ್ನೆ ಅದೆಲ್ಲ ಕಾಗದ ಹಿಡ್ಕೊಂಡು ಬಂದು ಮಾತಾಡೋದು ಏನಂದ್ರೆ ಈಗ ವಿಮಾನ ನಿಲ್ದಾಣ ನಮ್ದೇ, ರೈಲ್ವೇಸು ನಮ್ದೇ, ಎಲ್ಲ ಆಲಮಟ್ಟಿ ನಾವೇ, ಕಾಂಗ್ರೆಸ್ ಇದ್ದಾಗ ಆಗಿದೆ. ಯಾವ ಸುಮ್ಮನೆ ಮತ್ತೆ ನೀವು ಬೇಕಾದ್ರೆ ಕೊಡ್ತೀನಿ ಎಲ್ಲ ಡೀಟೇಲ್ಸ್. ಹೌದು, ನಾನು IDD ಮಿನಿಸ್ಟರ್, ಅವ್ರು ಗೊತ್ತದ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಿನಿಸ್ಟರ್. ರೈಲ್ವೇಸ್ ನನಗೆ ಈಗ ಕೆರೆಯಲ್ಲಿ ನಾನು ರೈಲ್ವೆ ಶೇರಿಂಗ್ ಎಲ್ಲ ಕೂಡ ಇದ್ದಾವೆ ಏನ್ರಿ. ನಾನು ಮೊನ್ನೆ ಒಂದು ಕೊಟ್ಟಿದ್ದ ತಕ್ಷಣ ನೋಡಿ, ಗದಗ ಬೈಪಾಸ್, ಹುಬ್ಬಳ್ಳಿ ಬೈಪಾಸ್ ಇದೆಲ್ಲ ಕೆಲ್ಲಾಕ ಐಡಿಯಾ ಕೊಡ್ತಿರೋರು ಯಾರು ಗದಗ ಬೈಪಾಸ್ ಹೋಗ್ಬೇಕು, ಹುಬ್ಬಳ್ಳಿ ಬೈಪಾಸ್ ಹೋಗ್ಬೇಕು, ಓವರ್ ನೈಟ್ ಟ್ರೈನ್ ಹಾಕ್ಬೇಕು, ಸಂಜೆ 7 ಗಂಟೆಗೆ ಹೋದ್ರೆ ಮುಂಜಾನೆ 7 ಗಂಟೆಗೆ ಇಲ್ಲಿರ್ಬೇಕು, 10 ತಾಸ ಬರ್ಬೇಕು ಅಂತ ಹೇಳಿದ್ರೆ ನಾನು ಈಗ ಅಲ್ಲ, ಅದು 2000 ಮಾರ್ಚ್ 2024 ಅಲ್ಲಿಂದ 10 ಮೀಟಿಂಗ್ ಮಾಡಿದ್ವಿ. ಒಂದೇ ಅಲ್ಲ, ಬೆಳಗಾಂದು ಅಲ್ಲಿ ಏನೋ ಸಮಸ್ಯೆ ಅದ ಏನ್ರಿ, ಧಾರವಾಡ ಬೆಳಗಾವ್ದು ಬೇರೆ ಎಲ್ಲಾನು ಸಮಸ್ಯೆಗಳು. ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ನಾನು ಮಿನಿಸ್ಟರ್, ಪಾಪ ಅವ್ರು ಗೊತ್ತಿರ್ಲಿಕ್ಕಿಲ್ಲ. ಐ ಆಮ್ ದ ಮಿನಿಸ್ಟರ್, IDD ಮಿನಿಸ್ಟರ್, ಮೂಲಭೂತ ಸೌಕರ್ಯ ಸಚಿವರು ಕೂಡ ಆಗಿದ್ದೀನಿ. ಬಿಟ್ಟು ಕಾಗದ ಪತ್ರ ಬರೀತಾರ, ಕಾಗದ ಉತ್ತರ ಬರ್ತಾರೆ, ತಗೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡೋರಿಗೆ ಉತ್ತರ ಇಟ್ಕೊಂಡು ಬಿಡಿ. ಅವರು ತಪ್ಪು ಹೇಳ್ಬೋದು, ಪಾಪ ಏನ್ರ ಮಾಡ್ಯಾರ ಹೇಳ್ಬೋದು. ಈಗ ನೋಡಿ, ಈಗ ಪ್ಲೀಸ್ ಲೆಟರ್ಸ್ ಮಾಡ್ಬೇಕು. ಇದು ಜನರಲ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲ ಏನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಏನ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಎರಡು ಹೇಳ್ತಾರೆ. ಆಮೇಲೆ ನಮ್ಮೆಲ್ಲರ ಹೆಮ್ಮೆ ದಿನ ಅದು ಕಾರ್ಯಕ್ರಮ. ಈಗ ಇವತ್ತಿಗೆ ಅವರು ನಿನ್ನೆ ಸರ್ವಿಸ್ ಮಾಡ್ಕೊಂಡಿದ್ರು, ಅಂತ ಹೋದ್ರೆ ಮುರಿದಿದ್ದಾರೆ ರೆಕಾರ್ಡ್. ಇವತ್ತೆಲ್ಲ ಮುರಿದಿದ್ವಿ ಒಂದು ರೆಕಾರ್ಡ್. ನಿನ್ನೆ ಸಮ ಆಗಿತ್ತು, ಒಂದು ರೆಕಾರ್ಡ್ ಮಾಡಿದ್ದಾರೆ. ಹಾಗೆ 3ನೇ ದಿವಸಕ್ಕೆ ನಮ್ಮ ಪೂಜಾ ಮುಗಿಸ್ಲೇ ಬರಲ್ಲ, ಅದಕ್ಕೆ ಗೌರವಿಸುವಂತದ್ದು ಭಾಗ್ಯ ನಮ್ದದ. ಹೆಮ್ಮೆ ಪಡ್ಬೇಕು ನಾವೆಲ್ಲರೂ ಕೂಡ ಗೌರವಿಸುವುದು. ಇದು ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ ಅಲ್ಲ, ಇದು ಜಿಲ್ಲೆಯ ಜನತೆ ಪರವಾಗಿ ಸನ್ಮಾನ ಆಗುತ್ತೆ. ಏನ್ ಸರ್ ಗೌರವನ್ನ ತುಲಾಭಾರ ಮಾಡ್ತಿರೋ ಅಥವಾ ಇಂದಿರಾ ಗಾಂಧಿ ಅವ್ರಿಗೆ ಸಸ್ಪೆನ್ಸ್ ಇರ್ಬೇಕಲ್ಲ, ಮಾಡ್ತಾರೆ ಬಟ್ ಗೌರವಿಸೋ ಕಾರ್ಯಕ್ರಮ ಮಾಡ್ತಾರೆ. ತುಲಾಭಾರ ಇಲ್ಲ, ಗೌರವಿಸೋದ ಕಾರ್ಯಕ್ರಮ, ಸೂಕ್ತ ಗೌರವ ಮಾಡ್ತಾರೆ. ಬಿಜಾಪುರ ಅವರು ಉದಯ ವಿಶಾಲತೆ ನೋಡ್ತಿದ್ದವರು, ಇಂದಿರಾ ಗಾಂಧಿ ಅವರ ಮತ್ತು ದಿಲ್ಲಿಗಪ್ಪನವ್ರ ಬಂಗಾರ ತುಂಬಿದಂತವ್ರು. ನಾವೇನು ಬರಗಾಲ ಮಾಡ್ಬೇಕು ಕೊಟ್ರಿ, ನಮ್ಮ ಹುಡುಗರು ಬರಗಾಲದಾಗ ಮಾಡಿವಿ. ಈಗ ನೀರು ಬಂದಾವ, ಈಗ ಏನ್ ಮಾಡ್ತಿರ್ಬೇಕು? ಬರಗಾಲದಾಗ ನಾವು ಚಿತ್ರದುರ್ಗ ಜಿಲ್ಲೆ, ಬರಗಾಲ ಜಿಲ್ಲೆ, ಕರ್ನಾಟಕ ತುಂಬಿದೀವಿ ಯುದ್ಧದ ಸಲುವಾಗಿ. ಬೇರೆ ಸಲುವಾಗಿಲ್ಲ, ಯುದ್ಧದ ಸಲುವಾಗಿ ಕೊಂಡ್ರೆ ನೋಡಿ ಅದನ್ನು ತಿರ್ಚುವಂತ ಬಂದಿತ್ತು. ಬೇಡ ಕಾಂಟ್ರವರ್ಸಿಗಳ ಎಲ್ಲರೂ ಯುದ್ಧದ ಸಲುವಾಗಿ ಇಂದಿರಾ ಗಾಂಧಿ ಅವ್ರನ್ನ ಮತ್ತು ದಿಲ್ಲಿಗಪ್ಪನವ್ರ ಬಂಗಾರ ರಿಲೇಷನ್ ಮಾಡ್ತಾರೆ. ಈಗ ನೀರು ಬಂದಾವು, ಸ್ವಲ್ಪ ಸಮೃದ್ಧಿ ಆಗ್ಯಾವ. ಅಟ್ಲೀಸ್ಟ್ ಇನ್ನ 524 ಆಗಿ ಹೊಲದ ಜಮೀನ್ ಬರ್ಲಿಕ್ಕೆ ಕೂಡ 10 ಜನ ಹೆಚ್ಚಿಗಾಗಿ ಒಂದ್ ಹಂತಕ್ಕೆ ನಾವು ಇದು ಮಾಡಿದ್ವಿ. ನೆಮ್ಮದಿಯಿಂದ ಅದರ ಇರೋ ನೀರು ಜನ, ಅದಕ್ಕೆ ಮತ್ತೆ ಸೂಕ್ತವಾಗಿ ಮಾಡ್ತೀವಿ, ಕೈ ಮಾಡಕ್ ಹೋಗ್ತೀವಿ. ನಿಮ್ಮ ಇದನ್ನ ತಕ್ಕಂತೆ ಮಾಡ್ತೀವಿ. ನಾವು ಹೇಳಿದಿನಲ್ಲ, ಮಾರ್ಚ್ ನಲ್ಲಿ ಮಾಡ್ತೀವಿ ಅಂತ ಹೇಳಿ, ಮಾರ್ಚ್ ಎಂಡಿಂಗ್ ಮಾಡ್ತೀವಿ. डेवलपमेंट के लिए बेरोजगार, उसके लिए हमने काफी काम किया। इस सर्वे में देखा गया है कि डेवलपमेंट के लिए आपने कोई भी ऐसे कोई फैक्ट्रीज वगैरह यहाँ के अवेलेबल नहीं है, जिसकी वजह से बेरोजगारी बहुत है और सारे लोग हिंदू, मुसलमान, सिख, ईसाई परेशान है। इसके लिए आप क्या कर रहे हैं सर, आपकी सरकार? अभी पानी पीने के बाद जो लोग स्कूल जाता था ना, बेरोजगारी खत्म हुआ है बीजापुर में। तुम्हारे को शायद केड़े में नहीं गए, ನೀವು ಹಳ್ಳ್ಯಾಗ ಹೋದ್ರ ಪಾಪ ಇದು ಬೇಡ, ಇವ್ರಿಗೂ ತಿಳ್ಬೇಕಲ್ಲ. ಈಗ ಏನು ಬಿಜಾಪುರದವರು ಗೋವಾ, ಮಹಾರಾಷ್ಟ್ರ ಪುಣ್ಯಾಗ ಹೋಗಿದಾರಲ್ಲ, ಅದು 75% 84 ಬರ್ತದ. ಕಾಟ ಗಿಡ ನನಗೆ ಬರ್ತಾವು, ಮೇಜರ್ ಆಗಿ ನನಗೆ ಬರ್ತಾವು, ನಾಟಕ ನಮ್ಮ ಇವ್ರಿಗೆ ಕಟ್ಟುಕೊಂಡವ್ರಿಗೆ, ರಾಜು ಅವ್ರಿಗೆ ಬರ್ತಾವು. ಈಗ ದುಡಿಯಾಗ ಹೋಗುವಂತ ಕಡಿಮೆ ಆಗಿದೆ, ಯಾಕಂದ್ರೆ ಇಲ್ಲಿನೇ ಸ್ವಯಂ ಇದನ್ನು ಸಿಕ್ತಿತ್ತು. ಆಮೇಲೆ ಫ್ಯಾಕ್ಟ್ರಿಗಳು ನಡೆದಿಲ್ಲ, ಫ್ಯಾಕ್ಟ್ರಿಗಳು ಒಂದೇ ದಿವಸದಾಗ ಮೊನ್ನೆ ಒಂದು 12 ಬಂದಿದ್ದು, ಕೊಕ್ಕೋ ಕೋಲಾ ಅಂತ ನಾವು ಸಾಯಿತು. ಇನ್ನೂ 3 ಕಾರ್ಖಾನೆಗಳು ಬರ್ತಾ ಇದಾವೆ.
ಫ್ಯಾಕ್ಟ್ರಿಗಳು ಒಂದು ಫ್ಯಾಕ್ಟ್ರಿ ಅನೌನ್ಸ್ ಮಾಡಕ್ 3 ವರ್ಷ ಟೈಮ್ ಬೇಕಾಗ್ತದೆ ಇಂಪ್ಲಿಮೆಂಟೇಷನ್ ನಾವು. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕ್ಲಿಯರೆನ್ಸ್ ಅವೆಲ್ಲ ಎಲ್ಲ ಇರ್ತವೆ. ಅದನ್ನು ಕೂಡ ಫ್ಯಾಕ್ಟ್ರಿಗಳು ಬರ್ತಾ ಇದಾವೆ. ನನ್ನ ಅವಧಿಯಲ್ಲಿ ನಾನು ಒಂದು 10,000 ಮಂದಿಗೆ ಉದ್ಯೋಗ ಕೊಡಿಸ್ತೀನಿ. ITI ಡಿಪ್ಲೊಮಾದವ್ರನ್ನ 480 ಮಂದಿ ಸೆಲೆಕ್ಟ್ ಮಾಡಿದ್ರು. 480 ಮಂದಿ ನಮ್ಮ ಯುವಕರನ್ನ ಪ್ರಯೋಗಾಲಯ ಸೆಲೆಕ್ಟ್ ಮಾಡಿದ್ದಾರೆ. ಫಾಕ್ಸ್ಕಾನ್ ಅವರು ಮನೆ 85 ಸೆಲೆಕ್ಟ್ ಮಾಡಿದ್ದಾರೆ. ಇನ್ನೂ ಬೇರೆ ಬೇರೆ ಕಂಪನಿ ಸೆಲೆಕ್ಟ್ ಮಾಡ್ತಾರೆ. ಹಾಗೆ ಬೇರೆ ಬೇರೆ ಕಂಪನಿಗಳಿಂದ ಒಂದು 5,000 ಜನ ಉದ್ಯೋಗ ಸೃಷ್ಟಿ ಮಾಡಿಸೋದು. ಅಂದ್ರೆ ಇಲ್ಲಿನೇ ಉದ್ಯೋಗ ಮಾಡುವಂತದ್ದು ಫ್ಯಾಕ್ಟರೀಸ್ ಇದಾವಲ್ಲ, ಕನಿಷ್ಠ ಪಕ್ಷ ಒಂದು 10,000 ಜನರಿಗೆ ಉದ್ಯೋಗ ಸಿಗುವಂತ ಇಂಡಸ್ಟ್ರೀಸ್ ಪೈಪ್ಲೈನ್, ಗೋಲ್ಡನ್ ಇಂಡಸ್ಟ್ರೀಸ್ ಪೈಪ್ಲೈನ್ ಆಗಿದ್ದಾವೆ. ಅದನ್ನ ಕೆಲಸ ನಾವು ಮಾಡ್ತೀವಿ. ಅದ್ರ ಜೊತೆಗೆ ನೀವ್ ಕೇಳ್ಬೇಕಲ್ಲಪ್ಪ, NRI GS ಸ್ಥಳೀಯವಾಗಿ ಉದ್ಯೋಗ